ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಹೈ ವೋಲ್ಟೇಜ್ ಮಂಡ್ಯ ಕ್ಷೇತ್ರದಲ್ಲಿ ಯುಗಾದಿ ಹಬ್ಬದ ದಿನವೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಸಿ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಸಿಎಂ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಯುಗಾದಿ ದಿನವೂ ಸುಮಲತಾ ಭರ್ಜರಿ ಕ್ಯಾಂಪೇನ್. ಐಟಿ ದಾಳಿ ಬಗ್ಗೆ ಸಿಎಂಗೆ ಸುಮಲತಾ ಟಾಂಗ್. ಅವ್ರಿಗೆ ದುಡ್ಡು ಎಲ್ಲಿದೆ, ಅಕ್ರಮವಾಗಿ ದುಡ್ಡು ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೋ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾರೆ. ಇಡೀ ರಾಜ್ಯವೇ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ರೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಾತ್ರ ಪ್ರಚಾರದಲ್ಲಿ ತೊಡಗಿದ್ರು. ಮಂಡ್ಯದ ದಲಿತ ಮುಖಂಡ ಗುರುಪ್ರಸಾದ್ ಕರಿಗೋಡು ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸುಮಲತಾ, ಗೆದ್ದ ಮೇಲೆ ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂದ್ರು. ಇನ್ನು ಐಟಿ ಅಧಿಕಾರಿಗಳು ನಮ್ಮ ಮನೆ ಮೇಲೆ ದಾಳಿ ನಡೆಸಿದ್ರೆ ಅವರಿಗೆ ಏನೂ ಸಿಗಲ್ಲ, ಟೀ ಕಾಫಿ ಕುಡ್ಕೊಂಡು ವಾಪಸ್ ಹೋಗ್ಬೇಕಷ್ಟೇ ಅಂತ ಪರೋಕ್ಷವಾಗಿ ಸಿಎಂಗೆ ಟಾಂಗ್ ಕೊಟ್ರು. ಅವ್ರಿಗೆ ದುಡ್ಡು ಎಲ್ಲಿದೆ, ಅಕ್ರಮವಾಗಿ ದುಡ್ಡು ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೋ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾರೆ. ಸುಮ್ನೆ ಈಗ ನಮ್ಮ ಮನೆಗೆ ಬಂದ್ರೆ ಕಾಫಿ ಕುಡ್ಕೊಂಡು ಹೋಗ್ಬೇಕಷ್ಟೇ, ಅವರು ಅದಕ್ಕೆ ಬರಲ್ಲ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ಗೌಡ್ರು ನೋಟು, ಅಕ್ಕಂಗೆ ಓಟು ಅಂತ ಹೊಳಲಿನಲ್ಲಿ ಜನ ಘೋಷಣೆ ಕೂಗಿದ್ರು. ಮಹಿಳೆಯರು ಭಾರಿ ಸಂಖ್ಯೆಯಲ್ಲಿ ಬಂದು ಬೆಂಬಲ ಸೂಚಿಸಿದ್ರು. ಸುಮಲತಾ ಹೋದಲ್ಲೆಲ್ಲ ಸಾಕಷ್ಟು ಜನ ಸೇರಿದ್ರು. ಸುಮಲತಾ ಜೊತೆ ದಿವಂಗತ ಪುಟ್ಟಣ್ಣಯ್ಯ ಪತ್ನಿ ಸುನೀತಾ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮುಖಂಡ ರಾಮಣ್ಣ ಆಕ್ರೋಶ ಹೊರಹಾಕಿದ್ರು. ಬೇರೆಡೆಯಿಂದ ಅಭ್ಯರ್ಥಿ ತಂದು ನಿಲ್ಲಿಸಿದ್ದಾರೆ, ಇಲ್ಲಿ ಯಾರು ನಾಯಕರು ಇರಲಿಲ್ವಾ ಅಂತ ಪ್ರಶ್ನಿಸಿದ್ರು. ಇವತ್ತು ಹೊರಗಡೆಯಿಂದ ತಂದು ಅಭ್ಯರ್ಥಿ ಹಾಕ್ಬಿಟ್ಟು ನಮಗೆ ಅಭ್ಯರ್ಥಿ ಓಟ್ ಹಾಕಿ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದ್ವಿ. ಸುಮಲತಾ ಹೊರಗಡೆ ಕ್ಯಾಂಡಿಡೇಟ್ ಹೆಂಗ್ ಆಗ್ತಾರೆ, ಅವ್ರು ನಮ್ಮನೆ ಸೊಸೆ ಹೊರಗಡೆ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ಗೆ ವಿರೋಧ ವ್ಯಕ್ತವಾಗಿರೋದು ಒಂದೆಡೆಯಾದ್ರೆ ಇನ್ನೊಂದೆಡೆ ಸುಮಲತಾ ವಿರುದ್ಧವೂ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಸುಮಲತಾರನ್ನ ಗೆಲ್ಲಿಸಿದ್ರೆ ಮಂಡ್ಯದ ಪಾಲಿಗೆ ಮತ್ತೊಬ್ಬ ರಮ್ಯಾ ಆಗ್ತಾರೆ ಅಷ್ಟೇ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ನಿಖಿಲ್ ಹಬ್ಬಕ್ಕೆ ಅಂತ ಬ್ರೇಕ್ ತಗೊಂಡಿದ್ದಾರೆ. ಮನೆಯಲ್ಲೇ ಕುಟುಂಬದ ಜೊತೆ ಹಬ್ಬ ಮಾಡಿದ್ದಾರೆ. ಇನ್ನು ದರ್ಶನ್, ಯಶ್ ಕೂಡ ಪ್ರಚಾರಕ್ಕೆ ಬ್ರೇಕ್ ಕೊಟ್ಟು ಯುಗಾದಿ ಮಾಡಿದ್ದಾರೆ. ನಾಳೆ ಎಂದಿನಂತೆ ಮತ್ತೆ ಪ್ರಚಾರ ಶುರುವಾಗಲಿದೆ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಮಂಡ್ಯ. ಬಂಡಾಯವೆದ್ದಿರುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಚಾಟಿ ಬೀಸಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಚಲುವರಾಯಸ್ವಾಮಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇರೋದಾದ್ರೆ ಇರಿ, ಇಲ್ಲದಿದ್ರೆ ಪಕ್ಷ ಬಿಟ್ಟು ನಡೀರಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಜೊತೆ ಮಾತಾಡಿದ್ದಾಗಿಯೂ ಹೇಳಿದ್ದಾರೆ. ಇರೋದಾದ್ರೆ ಇರಿ, ಇಲ್ಲದಿದ್ರೆ ಪಕ್ಷ ಬಿಟ್ಟು ನಡೀರಿ. ಬಂಡಾಯಗಾರರಿಗೆ ಸಿದ್ದರಾಮಯ್ಯ ವಾರ್ನಿಂಗ್. ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದೇ ಕೆಲವರು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆ. ಇದು ಜೆಡಿಎಸ್ನವರನ್ನ ಕೆರಳಿದ್ದು ಅಸಮಾಧಾನಕ್ಕೂ ಕಾರಣವಾಗಿದೆ. ಇದೇ ವಿಚಾರವಾಗಿ ಇಂದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೈತ್ರಿಗೆ ಒಪ್ಪಿಗೆ ಇಲ್ಲದವರು ಪಕ್ಷ ಬಿಟ್ಟು ಹೊರಗೆ ಹೋಗಬಹುದು ಅಂತ ಪರೋಕ್ಷವಾಗಿ ಚಲುವರಾಯಸ್ವಾಮಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಚಕ್ರವ್ಯೂಹ ರಚನೆ ಮಾಡುತ್ತಿದ್ದಾರೆ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಚಕ್ರವ್ಯೂಹ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಚಕ್ರವ್ಯೂಹವನ್ನು ನಾನು ನೋಡಿಲ್ಲ, ನೀವು ನೋಡಿಲ್ಲ ಅಂತ ಸಮಾಧಾನ ಪಡಿಸೋ ಮಾತನಾಡಿದ್ದಾರೆ. ಇನ್ನು ಮೈಸೂರಿನ ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ನಾನು ಜಿಟಿ ದೇವೇಗೌಡರಿಗೆ ಫೋನ್ ಮಾಡಿ ಮಾತಾಡಿದ್ದೇನೆ, ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಈಗ ಸರಿ ಹೋಗಿದೆ ಅಂದಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಳೆ ಮಾತಾಡ್ತೀನಿ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದ್ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋರಪ್ಪ ಆಚೆಗೆ. ಚಕ್ರವ್ಯೂಹ ನೀವು ನೋಡಿದೀರಾ? ನೀವು ನೋಡಿದಿರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ಸಣ್ಣ ಪುಟ್ಟವಾಗ್ತವೆ. ನಾನು ಈಗ ತಾನೇ ಜಿಟಿ ದೇವೇಗೌಡ ಫೋನ್ ಮಾಡಿದ್ದೆ, ನಾನು ಏನಪ್ಪ ಗಲಾಟೆ ಅಂತ. ಇಲ್ಲ, ಯಾರೋ ಒಂದು ಇಬ್ರು ಸರ್ ಮಾತಾಡಿದ್ರು, ಆಮೇಲೆ ನಾವು ಸಮಾಧಾನ ಮಾಡಿ ಎಲ್ಲ ಸರೋಯ್ತು ಸರ್, ಎಲ್ಲ ಏನೂ ಇಲ್ಲ ಅಂತ ಹೇಳಿದ. ಸಿಟ್ಟು ಬಿಟ್ಟಿಲ್ವಾ ಚಲುವರಾಯಸ್ವಾಮಿ?
ಮಂಡ್ಯ ಮೈತ್ರಿಗೆ ಮತ್ತದೇ ಅಪಸ್ವರ. ಈ ನಡುವೆ ಸಿಎಂ ಕುಮಾರಸ್ವಾಮಿ ನನ್ನನ್ನು ಯಾಕೆ ಮಾತಾಡಿಸ್ತಿಲ್ವೋ ಗೊತ್ತಿಲ್ಲ, ಅವರಿಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ, ಅದಕ್ಕೆ ಅವರನ್ನ ಮಾತ್ರ ಮಾತಾಡಿಸಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ನಾವು ತೊಡೆತಟ್ಟಲ್ಲ, ನಮ್ಮಿಂದ ನಿಖಿಲ್ಗೆ ಯಾವುದೇ ತೊಂದರೆ ಆಗ್ತಿಲ್ಲ ಎಂದಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಮೈತ್ರಿ ಧರ್ಮವೇ ಸರಿಯಾಗಿ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಅವಶ್ಯಕತೆ ಅವರಿಗಿತ್ತು, ನನ್ನ ಅವಶ್ಯಕತೆ ಕುಮಾರಸ್ವಾಮಿ ಅವರಿಗೆ. ಈಗ ನನ್ನಿಂದನೇ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದು ನನ್ನ ಮಾತಾಡ್ತಿದ್ರು, ಅಥವಾ ನಾನೇ ಅವರಿಂದ ನಾನು ಏನಾದ್ರು ಒಂದು ಆಗ್ತಿದ್ದೆ ಅನ್ನೋ ನಾನು ಮಾತಾಡ್ಸೋದು, ಅದು ರಾಜಕೀಯದಲ್ಲಿ ನಡೆದು ಬಂದಿರೋದು ಅಂತ. ಒಬ್ಬರಿಗೊಬ್ಬರಿಗೆ ಅನಿವಾರ್ಯತೆ ಇದ್ದಾಗ, ಈಗ ನನಗೆ ಕುಮಾರಸ್ವಾಮಿಗೆ ಅನಿವಾರ್ಯತೆ ಇದ್ದಾಗ, ಕುಮಾರಸ್ವಾಮಿಗೆ ನನ್ನ ಅನಿವಾರ್ಯತೆ ಇದ್ದಾಗ, ಅದು ಬಹುಶಃ ನೀವು ಹೇಳದಂಗೆ ಆಗ್ಬಿಡ್ತಾರೆ. ಟೋಟಲಿ ಮೈತ್ರಿ ಧರ್ಮ ಯಾವತ್ತೂ ಆಗಿಲ್ಲ. ಚುನಾವಣೆಯಲ್ಲಿ ಲೀಡರ್ ಮೈತ್ರಿ ಧರ್ಮ ಆದ್ರೆ ಉಪಯೋಗ ಆಗುತ್ತೆ ಅಂತಲ್ಲ, ಜನರು ಕಾರ್ಯಕರ್ತರ ಮನೆಯಿಂದ ಮೈತ್ರಿ ಧರ್ಮ ಆಗಬೇಕು. ಈಗ ಮೈಸೂರಲ್ಲಿ ಮೊನ್ನೆ ನಡೆದಿದೆ ಸಭೆ, ನೋಡಿದ್ದೀರಾ? ಹಾಸನದಲ್ಲಿ ನಡೀತಾ ಇದೆ, ನೋಡಿದ್ದೀರಾ? ತುಮಕೂರಲ್ಲಿ ನಡೆದಿದೆ, ನೋಡ್ತಾ ಇದೀಯಾ? 100% ಕಾರ್ಯಕರ್ತರು ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೈಸೂರು, ನಮಗೆಲ್ಲ ಗೊತ್ತಿರೋ ವಿಚಾರ. ಸೊ ಬುದ್ಧಿವಂತಿಕೆಯಿಂದ ಚುನಾವಣೆ ಎದುರಿಸತಕ್ಕಂಥ ಸೂಕ್ತ ಇಲ್ಲ ಕಾಂಗ್ರೆಸ್ಗೆ. ಮಂಡ್ಯದ ದೋಸ್ತಿ ಕಗ್ಗಂಟನ್ನು ಪರಿಹಾರ ಮಾಡಲು ನಾಳೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲೇ ಸಭೆ ಕರೆದಿದ್ದಾರೆ. ನಾಳೆಯ ಮೀಟಿಂಗ್ನಲ್ಲಿ ಎಲ್ಲಾ ತೀರ್ಮಾನಿಸುತ್ತೇವೆ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ಮಂಡ್ಯ ಬಂಡಾಯಕ್ಕೆ ನಾಳೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿರೋದು ಡೂಪ್ಲಿಕೇಟ್ ಸರ್ಕಾರ, ಮಂಡ್ಯದಲ್ಲಿ ಹೆಣ್ಣು ಮಗಳನ್ನ ಎದುರಿಸಲಾಗದ ಸರ್ಕಾರ ಅಂತ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಂಗಳೂರಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಕೌರವರಂಥವರೇ ಹೆಣ್ಣು ಮಗಳ ಮುಂದೆ ತಲೆ ತಗ್ಗಿಸಿದ್ರು, ಇಡೀ ಸರ್ಕಾರವೇ ಮಂಡ್ಯದಲ್ಲಿ ಕೂತು ತಂತ್ರ ಮಾಡ್ತಿದೆ, ಆದ್ರೂ ಸುಮಲತಾ ಗೆದ್ದೇ ಗೆಲ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ರು. ಇದೊಂದು ಡೂಪ್ಲಿಕೇಟ್ ಸರ್ಕಾರ, ದಿಕ್ಕು ದೆಸೆ ಇಲ್ಲ ನಡೀತಾ ಇರುವಂತ ಸರ್ಕಾರ. ಒಬ್ಬ ಹೆಣ್ಣುಮಗಳನ್ನ, ಮಂಡ್ಯದಲ್ಲಿ ಒಬ್ಬ ಹೆಣ್ಣುಮಗಳನ್ನ ಎದುರಿಸಕ್ಕಾಗದೇ ಇರುವಂತ ಒಂದು ಸರ್ಕಾರ. ಅಂದ್ರೆ ಇಷ್ಟೊಂದು ಕೌರವರ ಸೈನ್ಯ, ಕೌರವರ ಘಟಾನುಘಟಿ ಮಹಾನುಭಾವರುಗಳೆಲ್ಲ ಒಬ್ಬ ಹೆಣ್ಣು ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಅಂದ್ರೆ, ಇಡೀ ಸರ್ಕಾರ ಮಂಡ್ಯದಲ್ಲಿ ಕೂತಿದೆ. ಒಬ್ಬ ಹೆಣ್ಣು ಮಗಳು ಅವ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾಳೆ ಅಂದ್ರೆ, ಈ ಸರ್ಕಾರದ ಯೋಗ್ಯತೆ, ಈ ಸರ್ಕಾರದ ಗೌರವ, ಈ ಸರ್ಕಾರ ಶಕ್ತಿ ಇವತ್ತು ಜಗಜ್ಜಾಹಿರತಾಗಿ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದೆ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ. ಏನೋ ಜೆಡಿಎಸ್ ವರಿಷ್ಠ ದೇವೇಗೌಡರ ಕುಟುಂಬ ಎಷ್ಟೋ ಜನರನ್ನ ಕೊಂದು ಹಾಕಿದೆ, ಮಕ್ಕಳಿಗೋಸ್ಕರ ದೇವೇಗೌಡರು ಕುತ್ತಿಗೆ ಕೊಯ್ತಾರೆ ಅಂತೆಲ್ಲ ತುಮಕೂರು ಬಿಜೆಪಿ ಅಭ್ಯರ್ಥಿ ಬಸವರಾಜು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಪರಮೇಶ್ವರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಮಕ್ಕಳಿಗೋಸ್ಕರ ದೇವೇಗೌಡರು ಕುತ್ತಿಗೆ ಕೊಯ್ತಾರೆ, ಗೌಡ್ರ ಕುಮ್ಮಕ್ಕಿಲ್ದೆ ಮಾಡರಾಗಲ್ಲ. ಜಿಎಸ್ ಬಸವರಾಜು ವಿವಾದಿತ ಹೇಳಿಕೆ. ದೇವೇಗೌಡರ ಕುಟುಂಬ ಎಷ್ಟೋ ಜನರನ್ನ ಕೊಂದು ಹಾಕಿದೆ, ಅವರದ್ದೇ ಜಾತಿಯವರನ್ನ ದೇವೇಗೌಡರು ಕೊಂದಿದ್ದಾರೆ, ಮಕ್ಕಳಿಗೋಸ್ಕರ ಗೌಡ್ರು ಕುತ್ತಿಗೆ ಕುಯ್ದಿರೋದೇ ಜಾಸ್ತಿ ಅಂತ ತುಮಕೂರು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಭಾರೀ ವಿವಾದಿತ ಹೇಳಿಕೆಗಳನ್ನೇ ಕೊಟ್ಟಿದ್ದಾರೆ. ಇಡೀ ದೇವೇಗೌಡರ ಕುಟುಂಬಸ್ಥರ ವಿರುದ್ಧ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ಗಳಾಗಿದೆ, ದೇವೇಗೌಡರ ಕುಮ್ಮಕ್ಕಿಲ್ಲದೆ ಮರ್ಡರ್ಗಳು ನಡೆಯಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಎ ಕೃಷ್ಣಪ್ಪ ಫಲಿತಾಂಶದ ಮುನ್ನವೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅವರ ಸಾವಿಗೆ ಜೆಡಿಎಸ್ ಮುಖಂಡರು, ಶಾಸಕರೇ ಕಾರಣ ಅಂತ ಆರೋಪ ಮಾಡಿದ್ರು. ಇನ್ನು ದೇವೇಗೌಡರು ಹೆಗಲ ಮೇಲೆ ಕೈ ಇಟ್ರೆ 7 ವರ್ಷ ಭವಿಷ್ಯ ಇರಲ್ಲ. ವೈಕೆ ರಾಮಯ್ಯ ಅವರನ್ನ ಜಿಲ್ಲೆಯಲ್ಲಿ ತುಳಿದು ಹಾಕಿದ್ದು ಅವರೇ ಅಂತಾನೂ ಆರೋಪ ಮಾಡಿದ್ರು. ಇವ್ರು ಮಾಡಿದ ಕೆಲಸಗಳು ಅವ್ರು ಯಾಕೆ ಹೇಳ್ತಾರೆ? ಇವ್ರು ಮಾಡ್ರ ಪಾಪದ ಕೆಲಸ 8 ಜನ ಕೊಂದಾಕವ್ರು. ಇವ್ರು ಕುಮ್ಮಕ್ಕಿದ್ರೆ ನಮ್ಮೂರ ಮರ್ಡರ್ ಆಗ್ತವೇನ್ರಿ? ಹೇಳ್ರಿ, ಇವ್ರು ಮಾಡ್ತಾರ ಹೋಗಿ ಅವ್ರು ರಾಜಕಾರಣಿ ಮರ್ಡರ್ ಮಾಡ್ತಾನ? ಅವ್ರ ಜಾತಿಯನ್ನ ಬೇರೆ ಜಾತಿಯಲ್ಲಿ ಕೈಕಾಗಲ್ಲ. ಅವ್ರ ಜಾತಿಯನ್ನೇ ಬೆಳೆಸಲ್ಲ. ಒಟ್ಟಿನಲ್ಲಿ ಅವ್ರ ಜನಾಂಗದಲ್ಲಿ ಯಾರನ್ನೂ ಮೇಲೆ ಬಿಟ್ಕೊಟ್ಟಿಲ್ಲ. ಮಕ್ಕಳಿಗೋಸ್ಕರವಾಗಿ ಎಲ್ಲರಿಗೂ ಎಲ್ಲ ಇಕ್ಕಿ ಕುತ್ತಿಗೆ ಕುಯ್ದಿರೋದನ್ನ ಹೇಳ್ಬೇಕು. ದೇವೇಗೌಡರು ಅಂತಾರೆ ಒಂದು ಹೆಗಲ ಮೇಲೆ ಕೈ ಇಟ್ಟು 7 ವರ್ಷ ಭವಿಷ್ಯನೇ ಇರಲ್ಲ. ಇನ್ನು ಕಾಂಗ್ರೆಸ್ನ ಪರಮೇಶ್ವರ್ ಉಸ್ತುವಾರಿ ಸಚಿವನಾಗಿರೋದು ವೇಸ್ಟ್ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಸಚಿವ ಶ್ರೀನಿವಾಸ್ ಮೇಲೂ ರೇಗಾಡಿದ್ರು. ನಾನು ಬೇಕಾದಷ್ಟು ಸಹಾಯ ಮಾಡಿದ್ದೇನೆ, ಇಲ್ಲ ಅನ್ನೋದಾದ್ರೆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ಲಿ ಅಂತ ಸವಾಲ್ ಹಾಕಿದ್ರು. ನಿಮ್ಮ ಮಂತ್ರಿಗೆ ಯಾರು ಕೊಡಿಸ್ತಾರೆ? ನೀವು 2 ಸಾವಿರ ಮಾಡ್ತಿದ್ರಲ್ಲ, ಇವೆಲ್ಲ ಯಾರಿಗೆ ಕೊಡಿಸೋರು ಅಂತ ಕೇಳಿ ಅವ್ರ ಅಪ್ಪನ ತಗೋಗಿ ಕೇಳಿ. ನಂದೇನು ಕೊಡುಗೆ ಅವ್ನಿಗೆ, ಅವ್ರ ಅಪ್ಪನ ಕೇಳ್ರಿ, ಬಸವರಾಜನ ಕೊಡುಗೆ ಏನು ನಿನ್ನ ಸಂಸಾರಕ್ಕೆ ಅಂತ. ಇವನಿಗೇನು ಗೊತ್ತು? ಚಡ್ಡಿ ಕಂತಿದ್ದ ಇವನು. ಅವ್ರಿಗೆ ಮಾನ ಮರ್ಯಾದಿದ್ರೆ ಹೇಳ್ಬಾರ್ದು. ನಿಲ್ಲಿಸ್ತಾರೆ ಯಾರು ಏನು ಮಾಡ್ತಾರೆ ಅಂತ. ಅವ್ನಿಗೆ ಮಾನ ಮರ್ಯಾದಿದ್ರೆ ಹೇಳ್ಬಾರ್ದು.
ಗುಬ್ಬಿಯಪ್ಪನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡೋನು ಹೋಗಿ ಅವ್ನಿಗೇನ ನೀತಿ ಇದ್ರೆ ಬಸವರಾಜ್ ಹಿಂಗೆ ಮಾಡಿಸಿ ಉದ್ದೇಶ ಮಾಡ್ತಾ ಅಂತ ಹೇಳಿ ಅಂತ ದೇವ್ರ ಮುಂದೆ ಏನು ಅಂತ ಹೇಳಿ ಹೋಗಿ ಅವನಿಗೆ. ಒಟ್ನಲ್ಲಿ ಬಸವರಾಜು ಇವತ್ತು ನೀಡಿದ ಹೇಳಿಕೆಗೆ ದೇವೇಗೌಡ ಕುಟುಂಬದವರು ಏನಂತ ಪ್ರತ್ಯುತ್ತರ ಕೊಡ್ತಾರೆ ನೋಡಬೇಕು. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪ ಏಕಾಂಗಿ ಆದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಕಾರಣ, ಕಾಂಗ್ರೆಸ್ನ ಬಹುತೇಕ ಸ್ಥಳೀಯ ನಾಯಕರು ಉಗ್ರಪ್ಪ ಪರ ಪ್ರಚಾರ ಮಾಡ್ತಾ ಇಲ್ಲ. ಇದು ಉಗ್ರಪ್ಪ ಅವರಿಗೆ ಶಾಕ್ ಆದಂತಾಗಿದೆ. ಬಳ್ಳಾರಿಯಲ್ಲಿ ವಿಎಸ್ ಉಗ್ರಪ್ಪ ಏಕಾಂಗಿ, ಸ್ಥಳೀಯ ನಾಯಕರ ಪ್ರತಿಷ್ಠೆಯಿಂದ ಪೆಟ್ಟು. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪಗೆ ಸಂಕಷ್ಟ ಎದುರಾಗಿದೆ. ಬಳ್ಳಾರಿಯಲ್ಲಿ ಒಬ್ಬ ನಾಯಕನನ್ನ ಕಂಡರೆ ಮತ್ತೊಬ್ಬರಿಗೆ ಆಗಲ್ಲ. ಸಿರಾಜ್ ಶೇಖ್ ವಿರುದ್ಧ ಭೀಮಾ ನಾಯಕ್ ಮುನಿಸಿಕೊಂಡಿದ್ದಾರೆ. ಇವರ ಜೊತೆ ಸೂರ್ಯ ನಾರಾಯಣ ರೆಡ್ಡಿ ಕೂಡ ಸಿಟ್ಟಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಬಂದಿರಲಿಲ್ಲ, ಪಕ್ಷದ ಸಭೆಗೂ ಬರುತ್ತಿಲ್ಲ. ವೀಕ್ಷಕ ಹುದ್ದೆ ನೀಡಿ ಸಂತೈಸಿದರೂ ಕ್ಯಾರೆ ಅಂತಿಲ್ಲ. ಇನ್ನು ಶಾಸಕ ನಾಗೇಂದ್ರ ಪ್ರಚಾರಕ್ಕೆ ಬರೋದು ಡೌಟ್ ಎನ್ನಲಾಗಿದೆ. ಅಲ್ಲದೆ ಗಣೇಶ್ರನ್ನು ಜೈಲಿನಿಂದ ಬಿಡಿಸಿಕೊಂಡು ಬರದಿದ್ರೆ ವೋಟ್ ಹಾಕಲ್ಲ ಅಂತಿದ್ದಾರೆ ಅವರ ಬೆಂಬಲಿಗರು. ಈ ಎಲ್ಲ ಸಮಸ್ಯೆ ಬಗೆಹರಿಸಲು ಉಸ್ತುವಾರಿ ಸಚಿವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಈ ನಡುವೆ ಉಗ್ರಪ್ಪ ಗೆದ್ದ ಬಳಿಕ ಜನರ ಜೊತೆ ಕಾಣಿಸಿಕೊಳ್ಳಲಿಲ್ಲ. ಬಂದ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಲ್ಲ ಅಂತ ಬಿಜೆಪಿಯ ಶ್ರೀರಾಮುಲು ವಾಗ್ದಾಳಿ ಮಾಡ್ತಿದ್ದಾರೆ. ಅನುದಾನವನ್ನು ಸಾಕಷ್ಟು ಕಡೆ ಬೇರೆ ಕಡೆ ಜಿಲ್ಲೆ ಬಿಟ್ಟು ಬೇರೆ ಕಡೆಗಳು ಹಂಚುವಂತ ಕೆಲಸ ಮಾಡಿದ್ದಾನೆ. ಸಂಸದರಿಗೆ ಒಂದು 20 ಲಕ್ಷ ರೂಪಾಯಿ ತನಕ ಬೇರೆ ಕಡೆ ಹಂಚಬಹುದನ್ನಂತ ಒಂದು ಆಕ್ಟ್ ಇರೋ ಕಾರಣ ಆ ಹಣವನ್ನು ಕೂಡ ಬೇರೆ ಕಡೆ ಪಾವಗಡ ಮತ್ತು ಆ ಕಡೆ ಬೇರೆ ಕಡೆ ಕೊಡುವಂತ ಕೆಲಸಗಳು ಆಗಿದೆ. ಒಟ್ನಲ್ಲಿ ಉಗ್ರಪ್ಪ ಗೆಲುವಿಗೆ ಬಳ್ಳಾರಿ ಕಾಂಗ್ರೆಸ್ಸಿಗರೇ ಮುಳ್ಳಾದಂತಿದೆ. ಪಕ್ಷ ಇದನ್ನ ಹೇಗೆ ಬಗೆಹರಿಸುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಲ್ವರು ಕಣದಲ್ಲಿರೋದು ದೊಡ್ಡ ಚರ್ಚೆಯಾಗ್ತಿದೆ. ಅತ್ತ ಕಲಬುರಗಿಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ಗೆ ಟೆನ್ಷನ್ ಆಗಿದೆ. ಕಾರಣ, ಜಾಧವ್ ಹೆಸರಿನ 3 ಅಖಾಡಕ್ಕೆ ಧುಮುಕಿದ್ದಾರೆ. ಅಲ್ಲದೆ ಒಂದೇ ಸಮುದಾಯದ 8 ಜನ ಸ್ಪರ್ಧಿಸಿದ್ದಾರೆ. ಉಮೇಶ್ ಜಾಧವ್ಗೆ ಟೆನ್ಷನ್. ಜಾಧವ್ ಹೆಸರಿನ 4 ಅಖಾಡದಲ್ಲಿ. ಕಾಂಗ್ರೆಸ್ನ ಹಿರಿಯ ನಾಯಕ, ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಿಜೆಪಿಯಿಂದ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಕಣಕ್ಕಿಳಿದಿದ್ದಾರೆ. ಆದರೆ ಉಮೇಶ್ ಜಾಧವ್ಗೆ ಟೆನ್ಷನ್ ಶುರುವಾಗಿದೆ. ಕಾರಣ, ಜಾಧವ್ ಹೆಸರಿನ 3 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ವಿಜಯ್ ಜಾಧವ್ ಸರ್ವ ಜನತಾ ಪಾರ್ಟಿ, ಶಂಕರ್ ಜಾಧವ್ ಭಾರತೀಯ ಪೀಪಲ್ಸ್ ಪಾರ್ಟಿ, ವಿಠಲ್ ಜಾಧವ್ ಪಕ್ಷೇತರ ಅಭ್ಯರ್ಥಿ. ಉಮೇಶ್ ಜಾಧವ್ ಕ್ಷೇತ್ರದಲ್ಲಿ ವಿಜಯ್ ಜಾಧವ್ ಸರ್ವ ಜನತಾ ಪಾರ್ಟಿಯಿಂದ, ಶಂಕರ್ ಜಾಧವ್ ಅನ್ನೋರು ಭಾರತೀಯ ಪೀಪಲ್ಸ್ ಪಾರ್ಟಿಯಿಂದ ಕಣಕ್ಕಿಳಿದ್ರೆ ವಿಠಲ್ ಜಾಧವ್ ಅನ್ನೋರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಸುಮಲತಾರನ್ನ ಸೋಲಿಸಲು ಒಂದೇ ಹೆಸರಿನ 4ರನ್ನು ಅಖಾಡದಲ್ಲಿ ಉಳಿಯುವಂತೆ ಮಾಡಿರುವ ತಂತ್ರಗಾರಿಕೆಯನ್ನೇ ಗುಲ್ಬರ್ಗಾ ಲೋಕಸಭೆಯಲ್ಲೂ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಜಾಧವ್ ಅನ್ನೋ ಹೆಸರಲ್ಲೇ 3 ಜನ ಮತ್ತೆ ಉಮೇಶ್ ಜಾಧವ್ ಬಿಟ್ಟು ಇನ್ನು 3 ಜನ ಜಾಧವ್ಗಳು ಬಂದಿದ್ದಾರೆ. ಅಲ್ಲಿ ಬರ್ಲಿ, ಇನ್ನು 100 ಜನ ಜಾಧವ್ಗಳು ಬರ್ಲಿ. ನಮ್ಮ ಉಮೇಶ್ ಜಾಧವ್ರಿಗೆ ಏನು ತೊಂದರೆ ಇಲ್ಲ. ಅಲ್ಲಿ ಮಂಡ್ಯದಲ್ಲಿ ಅದೇ ನಾಟಕ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ 3-4 ಜನ ಸುಮಲತಾ ಹೆಸರಿನವ್ರನ್ನ ಅಲ್ಲಿ ಫೈಲ್ ಮಾಡಿದ್ದಾರೆ ನಾಮಿನೇಷನ್. ಇವೆಲ್ಲ ಕುತಂತ್ರ ಏನಿದಾವಲ್ಲ, ಇವು ಜನರ ಮುಂದೆ ನಡೆಯುವುದಿಲ್ಲ. ಒಟ್ಟು 19 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಈ ಪೈಕಿ 8 ಅಭ್ಯರ್ಥಿಗಳು ಬಂಜಾರ ಸಮುದಾಯಕ್ಕೆ ಸೇರಿದ್ದಾರೆ. ಜಾಧವ್ ಹೆಸರಿನ ಅಭ್ಯರ್ಥಿಗಳನ್ನ ಕಣದಿಂದ ಹಿಂದೆ ಸರಿಯುವಂತೆ ಮಾಡಲು ಬಿಜೆಪಿ ನಾಯಕರು ಸಾಹಸ ಪಡ್ತಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕಿದೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಯುಗಾದಿ ಹಬ್ಬದ ದಿನವೂ ಹಲವು ರಾಜಕಾರಣಿಗಳು ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಬಿಸಿಯಾಗಿದ್ರು. ಮೈಸೂರಲ್ಲಿ ಶಾಸಕ ಎ ರಾಮದಾಸ್ ಸೇರಿದಂತೆ ಸಂಸದ ಪ್ರತಾಪ್ ಸಿಂಹ ಮತದಾರರಿಗೆ ಬೇವು ಬೆಲ್ಲ ಹಂಚಿ ಮತಯಾಚನೆ ನಡೆಸಿದ್ರು. ಇದೇ ವೇಳೆ ಮಂಡ್ಯದಲ್ಲಿ ಜೆಡಿಎಸ್ ಅವರು ಸರಿಯಿಲ್ಲ, ಸುಮಲತಾ ವಿರುದ್ಧ ತಂತ್ರ ಹೆಣಿತಿದ್ದಾರೆ ಅಂತೆಲ್ಲ ವಾಗ್ದಾಳಿ ನಡೆಸುವ ಮೂಲಕ ಬಿಜೆಪಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಅತ್ತ ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಚುನಾವಣಾ ಪ್ರಚಾರ ನಡೆಸಿದ್ರು. ಶಿವಳ್ಳಿ ಗ್ರಾಮದ ದುರ್ಗಾದೇವಿ ದರ್ಶನ ಪಡೆದು ಬಹಿರಂಗ ಪ್ರಚಾರ ನಡೆಸಿದ್ರು. ಇನ್ನು ರಾಮನಗರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ರಿಯಲ್ ಸ್ಟಾರ್ ಉಪೇಂದ್ರ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಂಜುನಾಥ್ ಪರ ಮತಯಾಚಿಸಿದರು. ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಚಾರವನ್ನ ಬಿಟ್ಟು ರಿಲ್ಯಾಕ್ಸ್ ಮೂಡಲ್ಲಿದ್ರು. ಶಿಕಾರಿಪುರದ ತಮ್ಮ ಮನೆಯಲ್ಲಿ ಕುಟುಂಬದ ಜೊತೆ ಯುಗಾದಿ ಹಬ್ಬವನ್ನ ಆಚರಿಸಿದ್ರು. ಮನೆಗೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರಿಗೆ ಬೇವು ಬೆಲ್ಲ ಕೊಟ್ಟು ಪರಸ್ಪರ ಶುಭಾಶಯವನ್ನ ಹಂಚಿಕೊಂಡ್ರು.
ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರು ಸಾಧನೆ ಮಾಡಿದ್ದಾರೆ. ರಾಜ್ಯದಲ್ಲಿ 24 ಸಾಧಕರು ಪಾಸ್ ಆಗುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಯುಗಾದಿ ಹಬ್ಬದ ಸಮಯದಲ್ಲಿ ಫಲಿತಾಂಶ ಬಂದಿರೋದು ಹಬ್ಬದ ಸಂಭ್ರಮವನ್ನ ಡಬಲ್ ಮಾಡಿದೆ. ಯುಪಿಎಸ್ಸಿಯಲ್ಲಿ ಕನ್ನಡಿಗರ ಸಾಧನೆ. ಹುಬ್ಬಳ್ಳಿ ಹುಡುಗನಿಗೆ 17ನೇ ರ್ಯಾಂಕ್. ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಕನ್ನಡಿಗರು ಸಾಧನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿ ರಾಹುಲ್ ಸಂಕನೂರು 17ನೇ ರ್ಯಾಂಕ್ ಪಡೆದಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿದ್ದ ರಾಹುಲ್ 3ನೇ ಪ್ರಯತ್ನದಲ್ಲಿ ಸಾಧನೆ ಮಾಡಿದ್ದು ರಾಹುಲ್ ಮನೆಯಲ್ಲಿ ಯುಗಾದಿ ಸಡಗರ ಡಬಲ್ ಆಗಿದೆ. ದೇವರ ಆಶೀರ್ವಾದ ತುಂಬ ಖುಷಿ ಆಗ್ತಾ ಇದೆ. 17ನೇ ರ್ಯಾಂಕ್ ಬಂದಿದೆ ಅಂತ. ಪಾಸಿಟಿವ್ ಆಟಿಟ್ಯೂಡ್ ಐ ಥಿಂಕ್ ನನಗೆ ಪುಷ್ ಮಾಡ್ತು. ಅಲ್ಲದೆ ನಮ್ಮ ತಂದೆ ತಾಯಿಯವರ ಸಪೋರ್ಟ್ ಇರ್ಬೋದು, ನನ್ನ ಮಿತ್ರರ ಮತ್ತು ನನ್ನ ರಿಲೇಟಿವ್ಸ್ ಸಪೋರ್ಟ್ ಇರ್ಬೋದು, ಇದೆಲ್ಲ ನನಗೆ ಎಂಕರೇಜ್ಮೆಂಟ್ ಕೊಡ್ತು. ಇಟ್ ವಾಸ್ ಡ್ರೈವಿಂಗ್ ಮೀ. ಸೊ ನೆಗೆಟಿವ್ ಇಮೋಷನ್ಸ್ ಇರಲಿಲ್ಲ. ಇನ್ನು ವಿಜಯಪುರದ ನಾಗಠಾಣ ಗ್ರಾಮದ ಗಿರೀಶ್ ಧರ್ಮರಾಜ 307ನೇ ರ್ಯಾಂಕ್ ಪಡೆದಿದ್ದಾರೆ. ಅಪ್ಪಟ ರೈತನ ಮಗ ಗಿರೀಶ್ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇನ್ನು ದಾವಣಗೆರೆಯ ಮಿರ್ಜಾ ಖಾದರ್ ಬೇಗ್ 336ನೇ ರ್ಯಾಂಕ್ ಪಡೆದಿದ್ದಾರೆ. ಮನೆಯಲ್ಲಿ ಸಡಗರ ಮನೆ ಮಾಡಿದೆ. ಕನ್ಸಿಸ್ಟೆಂಟ್ ಮತ್ತು ಹಾರ್ಡ್ ವರ್ಕ್ ನೇಚರಿಂದ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದರೆ ಎಲ್ಲರೂ ಈ ಥರ ರ್ಯಾಂಕ್ ತೆಗಿಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಜಿನಿಯರಿಂಗ್ ಆದಮೇಲೆ ಮಾಸ್ಟರ್ಸ್ ಮಾಡಿದೆ. ಸೊ ನನಗೆ ಜರ್ಮನಿಯಲ್ಲಿ ಜಾಬ್ ಕೂಡ ಸಿಗ್ತಿತ್ತು. ಬಟ್ ಆದರೆ ನಾನು ಈ ಥರ ನಾನು ಓದಬೇಕು ಅಂತ ಹೇಳಿದಾಗ ಅವ್ರು ಕೂಡ ಮೋಟಿವೇಶನ್ ಜಾಸ್ತಿ ಮಾಡಿದರು. ಸೊ ಅವರಿಂದನೇ ನಾನು ಈಗ ಬಂದು ಮತ್ತೆ ಪ್ರಿಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ 336 ರ್ಯಾಂಕ್ ಬಂದಿದೆ ನನಗೆ. ಬಳ್ಳಾರಿಯ ಅಶ್ವಿಜಾ 423ನೇ ರ್ಯಾಂಕ್ ಪಡೆದಿದ್ದಾರೆ. ವೆಂಕಟರಮಣ ಹಾಗೂ ಸುಮಾ ಅವರ ಮಗಳಾದ ಅಶ್ವಿಜಾ ಹೈದರಾಬಾದ್ನಲ್ಲಿ ಕೋಚಿಂಗ್ ಪಡೆದಿದ್ರು. ತುಂಬಾನೇ ಖುಷಿ ಆಗ್ತಾ ಇದೆ. ಈ ಯುಗಾದಿ ಹಬ್ಬ ಡಬಲ್ ಧಮಕ್ ಆಗಿದೆ ನಮ್ಮ ಮನೆಯಲ್ಲಿ. ನಿನ್ನೆ ಸಂಜೆ 7ವರೆಗೆ ನ್ಯೂಸ್ ಬಂತು. ಅವಾಗಿಂದ ಹಿಡಿದು ಇವಾಗವರೆಗೂ ತುಂಬಾ ಮನೇಲಿ ಎಲ್ಲ ರಿಲೇಟಿವ್ಸ್, ಫ್ರೆಂಡ್ಸ್, ಕಸಿನ್ಸ್ ತುಂಬಾನೇ ಸೆಲೆಬ್ರೇಷನ್ಸ್ ನಡೀತಾ ಇದೆ. ತಂದೆ ತಾಯಿಯೋ ತುಂಬಾನೇ ಖುಷಿ ಆಗಿದ್ದಾರೆ. ಅವ್ರ ಮುಖದಲ್ಲಿ ಆ ಖುಷಿಯನ್ನ ನೋಡಕ್ಕೆ ಎಷ್ಟು ದಿನದಿಂದ ನಾನು ಆಸೆ ಪಡ್ತಾ ಇದ್ದೆ. ಇವತ್ತು ಅದು ನೆರವೇರಿತ್ತು. ಇನ್ನು ಮೈಸೂರಿನ ತೇಜಸ್ 338ನೇ ರ್ಯಾಂಕ್ ಪಡೆಯುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಹುಣಸೂರಿನ ನಿವಾಸಿಯಾಗಿರೋ ತೇಜಸ್ ಮಂಡ್ಯ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಮುಗಿಸಿದ್ರು. ಎಲ್ಲಾ ಸಾಧಕರಿಗೆ ಉತ್ತಮ ಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಹಾರೈಸೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನ್ಯೂಸ್ 18 ಕನ್ನಡ ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. 76 ವರ್ಷದ ಯಡಿಯೂರಪ್ಪನವರು LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ರೀತಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ಬೇಕಾ ಬೇಡವಾ ಅನ್ನುವ ಪ್ರಶ್ನೆಯನ್ನ. ಇದಕ್ಕೆ ಹೌದು, ನಿವೃತ್ತಿ ಆಗ್ಬೇಕು ಅಂತ 68.88% ಮತ ಬಂದಿದ್ರೆ, ಬೇಡ, ರಾಜಕೀಯದಲ್ಲಿ ಇರ್ಲಿ ಅಂತ 31.12% ವೋಟ್ ಬಂದಿದೆ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಜನ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಲೋಕಸಭಾ ಅಭ್ಯರ್ಥಿಗಳು ಕೂಡ ದೇವರ ಮೊರೆ ಹೋಗಿದ್ದಾರೆ. ರಾಜ್ಯದೆಲ್ಲೆಡೆ ರಾಜಕೀಯ ಬಿಸಿ ಹೆಚ್ಚಾಗಿದೆ. ಈ ಬಿಸಿ ನಡುವೆ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ. ಜನ ಮನೆ ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿಸಿ ಹಬ್ಬದೂಟ ಮಾಡಿ ಸಂಭ್ರಮದಲ್ಲಿ ಮುಳುಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹಂಗಳ, ಹೆಬ್ಬಸೂರು, ಜ್ಯೋತಿಗೌಡನಪುರ, ಹೊನ್ನೂರು ಗ್ರಾಮಗಳಲ್ಲಿ ಯುಗಾದಿ ನಿಮಿತ್ತ ಹೊನ್ನೂರು ಕಟ್ಟುವ ಸಂಪ್ರದಾಯ ಜೋರಾಗಿತ್ತು. ಸೂರ್ಯೋದಯಕ್ಕೂ ಮುನ್ನ ರೈತರು ಎತ್ತಿನ ಗಾಡಿಗಳನ್ನ ಬಣ್ಣ ಬಣ್ಣದ ಹೂಗಳಿಂದ ಶೃಂಗರಿಸಿದ್ರು. ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನ ಮಾಡಿದ್ರು. ಬಸವಣ್ಣನ ಎತ್ತುಗಳ ಪ್ರತೀಕವಾಗಿ ಅವನ ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ದೀವಿ. ವ್ಯವಸಾಯಕ್ಕೆ ಮೂಲವಾದಂಥ ಎತ್ತುಗಳನ್ನು ಪೂಜಿಸಿ, ಗಾಡಿಯನ್ನು ಪೂಜಿಸಿ, ಗೊಬ್ಬರವನ್ನು ದೇವರು ಅಂತ ಹೇಳಿ ಅದನ್ನು ಪೂಜನೆ ಮಾಡಿ ಪೂಜಿಸೋದೇ ಈ ಹಬ್ಬದ ವಿಶೇಷ ಆಗಿದೆ. ಹುಬ್ಬಳ್ಳಿಯ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ದಿನದಂದೇ ವಿಸ್ಮಯ ನಡೆದಿದೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮೇಲೆ ಸೂರ್ಯಕಿರಣದ ಸ್ಪರ್ಶವಾಗಿದೆ. ರಾಯಚೂರಿನ ಕಲ್ಲೂರಿನ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲೂ ದೇವರ ಮೂರ್ತಿಗೆ ಸೂರ್ಯಕಿರಣ ಸ್ಪರ್ಶವಾಗಿದೆ. ಕೌತುಕ ಕಂಡ ಭಕ್ತರು ವಿಸ್ಮಿತರಾದರು. ಇನ್ನು
ರಾಯಚೂರಿನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದಲ್ಲಿ ಹಬ್ಬದ ನಿಮಿತ್ತ ಮೂಲ ರಾಮದೇವರು ಹಾಗೂ ರಾಯರ ವೃಂದಾವನಕ್ಕೆ ತೈಲಾಭಿಷೇಕ ಮಾಡಲಾಯಿತು. ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಹಾಲಿಂಗಪುರದ ಮಠದಲ್ಲಿ ಹಬ್ಬದ ವಿಶೇಷ ಪೂಜೆ ನಡೆಯಿತು. ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ ಜಟಾಪೂಜೆಯಲ್ಲಿ ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಕನ್ನಡ ನಾಡಿ. ಈಗ ಜೋಗಮ್ಮ ಭವಿಷ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.